ಹಾಯ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ಇವತ್ತೊಂದು ಡ್ರಿಂಕ್ ಮಾಡ್ಕೊತಿದ್ದೀನಿ. ಈಗ 1 ಗ್ಲಾಸ್ ಆಫ್ ವಾಟರ್ಗೆ ನಾನು ಅರ್ಧ ಹೋಲ್ ನಿಂಬೆಹಣ್ಣು ತೊಗೊತಿದ್ದೀನಿ. ಇದು ಕುಡಿಯೋದ್ರಿಂದ ನಿಮಗೆ ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ ಮತ್ತು ಆಕ್ಸಿಡೇಷನ್ನ ಪ್ರಿವೆಂಟ್ ಮಾಡುತ್ತೆ. ವೆಯ್ಟ್ ಲಾಸ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು. ಸೊ ನಿಮಗಿದು ಕಿಡ್ನಿ ಸ್ಟೋನ್ನ ಪ್ರಿವೆಂಟ್ ಮಾಡಿ ಹೆಲ್ತಿ ಡೋಸ್ ಆಫ್ ವಿಟಮಿನ್ ಸಿಗುತ್ತೆ. ಸೊ ನಿಮಗೆ ಜನರಲ್ಲಾಗಿ ಬಾಡಿನ ಹೈಡ್ರೇಷನ್ ಆಗಿ ಇಟ್ಟಿರುತ್ತೆ ಯಾವಾಗಲೂ. ಸೊ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಗೋಧಿ ಹಿಟ್ಟಿನ ಚಪಾತಿ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಗೋಧಿ ಹಿಟ್ಟು ಬಂದು ಒಂದು ಹೈ ಪ್ರೋಟೀನ್ ಕಂಟೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ ಮತ್ತು ಕಾರ್ಬೋಹೈಡ್ರೇಟ್ ಕೂಡ ಇರುತ್ತೆ. ಇದು ಫೈಬರು ಜಾಸ್ತಿ ಇರುತ್ತೆ ಮತ್ತು ಫ್ಯಾಟ್ ಇರೋದಿಲ್ಲ ಇದರಲ್ಲಿ. ಈ ಕಾಂಬಿನೇಷನ್ನು ಫೈಬರ್ ಮತ್ತು ಕಂಟೆಂಟು ನಿಮಗೆ ಚಪಾತಿಲೇ ಸಿಗೋದು. ಸೊ ಇದೊಂದು ಸ್ಯಾಟಿಸ್ಫ್ಯಾಕ್ಷನ್ ಫುಡ್ ಅಂತ ಹೇಳ್ಬೋದು. ನಿಮಗಿದು ವೆಯ್ಟ್ ಲಾಸ್ನ ಪ್ರಮೋಟ್ ಮಾಡುತ್ತೆ. ನೀವು ಯಾವುದೇ ಡಯಟಿಷಿಯನ್ ಹತ್ರ ಕೇಳಿದ್ರೂ ನಿಮಗೆ ಚಪಾತಿ ಇನ್ಕ್ಲೂಡ್ ಮಾಡೇ ಮಾಡ್ತಾರೆ ನಿಮ್ಮ ಡಯಟಲ್ಲಿ. ಯಾಕಂದರೆ ವೆಯ್ಟ್ ಲಾಸ್ನ ತುಂಬ ಚೆನ್ನಾಗಿದ್ದು ಪ್ರಮೋಟ್ ಮಾಡುತ್ತೆ ಮತ್ತು ಬೆಳ್ಳಿ ಫ್ಯಾಟು ರಿಡಕ್ಷನ್ ಮಾಡುತ್ತೆ ಲೈಕ್ ಲ್ಯಾಬ್ಸಲ್ಲಿ. ಸೊ ನಿಮಗೆ ಚಪಾತಿಯಿಂದ ಓವರಾಲ್ 360 ಕ್ಯಾಲರೀಸ್ ಸಿಗುತ್ತೆ ಮತ್ತು ಫ್ಯಾಟ್ ಬಂದು ಒಂದು 7.4 ಗ್ರಾಮ್ ಅಷ್ಟಿರುತ್ತೆ. ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಬಂದರೆ 2.6 ಗ್ರಾಮ್ಸ್ ಇರುತ್ತೆ. ಕೊಲೆಸ್ಟ್ರಾಲ್ ಬಂದು 0 mg. ನಾನು ಆಗಲೇ ಹೇಳ್ದಂಗೆ ಕೊಲೆಸ್ಟ್ರಾಲ್ ಇರೋದಿಲ್ಲ. ಸೊ ನೀವು ಚಪಾತಿನ ನೈಟಲ್ಲಿ ಬೇಕಾದರೂ ತಿನ್ಬೋದು, ಮಾರ್ನಿಂಗ್ ಟೈಮ್ ಬೇಕಾದರೂ ತಿನ್ಬೋದು. ಇದು ಸ್ಲೋ ಡೌನ್ ಮಾಡುತ್ತೆ ಡೈಜೆಷನ್ನ ಫುಡ್ ಪ್ರೋಸೆಸ್ಸಲ್ಲಿ. ಸೊ ನೀವು ಚಪಾತಿನ ಇನ್ಕ್ಲೂಡ್ ಮಾಡ್ಕೊಬೋದು ನಿಮ್ಮ ಡಯಟಲ್ಲಿ. ಸೊ ನಾನೀಗ ಚಪಾತಿನ ಸುಟ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ರೋಟಿ ಟೈಪ್ ಬೇಕಾದರೂ ಮಾಡ್ಕೊಬೋದು, ಇಲ್ಲ ಚಪಾತಿ ಟೈಪ್ ಬೇಕಾದರೂ ಮಾಡ್ಕೊಬೋದು. ಆಪ್ಷನ್ನು ನಿಮಗೆ ಬಿಟ್ಟಿದ್ದು. ಸೊ ನಾನಿಲ್ಲಿ ಚಪಾತಿಗೆ ಸ್ವಲ್ಪ ಉಂಡೆ ತೊಗೊಂಡು ಇದು ಮಾಡಿಬಿಟ್ಟು ಅದನ್ನು ಆಯಿಲ್ ಅಪ್ಲೈ ಮಾಡಿದ್ದೆ. ಸೊ ಲೇಯರ್ಸ್ ಆಗಿ ಬಂದಿದೆ. ಗ್ರೇವಿಗೆ ನಾನು ಇಲ್ಲಿ ಬೇಬಿ ಪೊಟ್ಯಾಟೋಸ್ ತೊಗೊಂಡಿದ್ದೀನಿ. ಬೇಬಿ ಪೊಟ್ಯಾಟೋಸ್ನ ತೊಳೆದುಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. ಗ್ರೇವಿಗೆ ಉಳ್ಳಗಡ್ಲೆ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸೊ ಈ ಗ್ರೇವಿಯಲ್ಲಿ ನಿಮಗೆ 87% ಕಾರ್ಬ್ಸ್ ಇರುತ್ತೆ, 4% ಫ್ಯಾಟು ಮತ್ತು 9% ಪ್ರೋಟೀನ್ ಇರುತ್ತೆ. ಈಗ ನಾನು ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಇದು 1 ವಿಷಲ್ ಆರ್ 2 ವಿಷಲ್ ತೊಗೊಂಡಾದ್ಮೇಲೆ ಸಿಪ್ಪೆ ತೆಗೆದು ಇಟ್ಕೊತಿದ್ದೀನಿ. ಸೊ ನಿಮಗೆ ನ್ಯೂಟ್ರಿಷ್ನಲ್ ಚಾಯ್ಸ್ ಬಂದು ಇದರಲ್ಲಿ ತುಂಬಾ ಇರುತ್ತೆ. ವಿಟಮಿನ್ ಸಿ ಸಿಗುತ್ತೆ ಮತ್ತು ಫೈಬರ್, ಪೊಟ್ಯಾಷಿಯಮ್ ಕೂಡ ಸಿಗುತ್ತೆ. ಇದು ಲೋ ಇನ್ ಕ್ಯಾಲರೀಸ್ ಇರುತ್ತೆ. ನಾನೊಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈ ಗ್ರೇವಿ ಬಂದು ನಿಮಗೆ ಗುಡ್ ಸೋರ್ಸ್ ಆಫ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅಂತ ಹೇಳ್ಬೋದು. ಡಿಪೆಂಡಿಂಗ್ ಆನ್ ದ ನೀವು ಎಷ್ಟು ಗ್ರೇವಿ ಕನ್ಸ್ಯೂಮ್ ಮಾಡ್ತೀರ ಅಷ್ಟು ಅಂತ. ನಿಮಗೆ ಇದರಲ್ಲಿ ಜಿಂಕು, ಐರನ್ನು, ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಇರುತ್ತೆ. ನಾನು ಸ್ವಲ್ಪ ಟೊಮ್ಯಾಟೊ ಮತ್ತು ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಹಾಕ್ಬಿಟ್ಟು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಟರ್ಮರಿಕ್ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊತಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಬೋದು. ನಾವು ತೆಂಗಿನಕಾಯಿ ತಿನ್ನೋದ್ರಿಲ್ಲ, ಸೊ ಹಂಗಾಗಿ ನಾನು ಆ್ಯಡ್ ಮಾಡಿಲ್ಲ. ನೀವು ಬೇಕಾದರೆ ಫ್ರೆಶ್ ಕ್ರೀಮು ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಗ್ರೇವಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ಗ್ರೇವಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನೊಂದು ಸರ್ವಿಂಗ್ ಪ್ಲೇಟ್ಗೆ 2 ಚಪಾತಿ, ಗ್ರೇವಿ, ಕುಕುಂಬರ್, ಸೌತೆಕಾಯಿ, ಕ್ಯಾರೆಟ್, ಡೇಟ್ಸ್ ತೊಗೊಂಡಿದ್ದೀನಿ. ಇದಾಗಿರುತ್ತೆ ನನ್ನ ಇವತ್ತಿನ ಮಿನಿ ವ್ಲಾಗ್. ಬಾಯ್.